ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಲ್ಲ, ವಿರೋಧ ಪಕ್ಷದಲ್ಲಿ ಶಿಷ್ಟಾಚಾರ ಅಂತ ಇರಲ್ಲ. ಅದು ಅಲ್ಲ, ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕರೀತಿದ್ದಾರೆ ಅಂತೇಳಿ ಹೇಳಿದರೆ ಒಂದೇ ಹೆಜ್ಜೆಗೆ ಡೆಲ್ಲಿಗೆ ಹಾರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿದ್ದೀರಿ. ಆನಂತರ ಇದು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ಯಾವ ಕಾರಣಕ್ಕೂ ಕೂಡ ಇದರ ಉಲ್ಲಂಘನೆಯ ಪ್ರಶ್ನೆನೇ ಬರಲ್ಲ. ಅಧಿಕಾರಿಗಳು ಆ ಕೆಲಸವನ್ನು ಮಾಡಿರ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಗಡ್ಕರಿ ಅವರ ಖುದ್ದಾಗಿ ಬರೆದಿರುವಂತಹ ಪತ್ರ, ಅಲ್ಲಿಯ ಸ್ಥಳೀಯ ಸಂಸದರು BY ರಾಘವೇಂದ್ರ ಅವರು ಬರೆದಿರುವಂತಹ ಪತ್ರ. ಇದನ್ನೂ ಮೀರಿ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂದರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಏನಿತ್ತು, ನಾನು ಕಾರ್ಯಕ್ರಮಕ್ಕೆ ತಪ್ಪಿಸ್ಬಿಟ್ರೆ ಭಾಳ ದೊಡ್ಡ ಅನುಕಂಪವನ್ನು ಗಿಟ್ಟಿಸ್ಬಿಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರ ಆಲೋಚನೆ ಏನಿತ್ತು, ಅವರಿಗೆ ಸಲಹೆ ಏನು ಕೊಟ್ಟರು ಅದು ತಲೆ ಕೆಳಗಾಗಿದೆ. ಅದು ಅವರಿಗೆ ರಿಬೌಂಡ್ ಆಗಿದೆ. ಸಿದ್ದರಾಮಯ್ಯನವರಿಗೆ ಸಿಗಂದೂರಿನ ತೆಪ್ಪ ಅಂತ ಹೇಳಿ ಅದರ ಮೇಲೆ ಬೋಟು ಅಲ್ಲ, ಲಾಂಚ್ ಮೇಲೆ ಏನು ಹೋಗ್ತಾ ಇದ್ರು, ಅಲ್ಲಿ ಹೋದವರಿಗೆ ಅನುಭವ ಇದೆ. ಅಲ್ಲಿಯ ಜನ ಸುಮಾರು 40-50 ವರ್ಷಗಳ ಏನು ಕೂಗಿತ್ತು, ಅದಕ್ಕೆ ನ್ಯಾಯ ಸಿಗುವಂತಹ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅಧಿಕೃತ ಆಹ್ವಾನ ಇದ್ದರೂ ಕೂಡ ಅದಕ್ಕೆ ಹೋಗಲಾರದೆ ಇರುವಂಥದ್ದು ಮುಖ್ಯಮಂತ್ರಿಯಾಗಿ ಅವರ ಜವಾಬ್ದಾರಿಯನ್ನು ಅವರು ನಿಭಾಯಿಸಿಲ್ಲ ಅಂತ ಹೇಳ್ಬೋದು. ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಅವರೊಬ್ಬರೇ ಒಂದು ಹಿಂದಿನ ದಿನ ಸನ್ಮಾನ್ಯ PWD ಮಿನಿಸ್ಟ್ರಿ ಏನು ಹೇಳಿಕೆ ಕೊಟ್ಟರು, ನಾನು ಹೋಗಿ ಭಾಗವಹಿಸ್ತೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಆದರೆ ಇವರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ, ಕಟ್ಟಿದ್ದನ್ನು ಸಹಿಸಲಿಕ್ಕೂ ಆಗ್ತಾ ಇಲ್ಲ. ಹೋಗಲಿ, ಹಿಂದಿನವರು ಮಾಡಿಟ್ಟ ಅಸೆಟ್ಟನ್ನು ಉಳಿಸ್ತಾ ಇದ್ದಾರಾ, ಅದನ್ನು ಉಳಿಸ್ತಾ ಇಲ್ಲ. ಇದು ನಮ್ಮ ಆರೋಪ.